ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಟೋರಿ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನೋಡೋಣ. ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನೋಡೋಣ. ಎರಡು ಭಾಗವಾಗಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ಲೇಸ್ ಅಟ್ಯಾಚ್ ಮಾಡೋದ್ರಿಂದ ನೆಕ್ ಸ್ಟಿಚ್ ಮಾಡಿ ಹಾಗೆಯೇ ಉಲ್ಟಾ ಮಾಡ್ಕೊಳ್ತಿದ್ದೇನೆ. ಫಸ್ಟ್ ನೆಕ್ ಯಾವ ರೀತಿ ಶೇಪ್ ಇದೆಯೋ ಅದೇ ರೀತಿ ಶೇಪಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ಮೇಲ್ಭಾಗದಲ್ಲೇ ಲೈನಿಂಗ್ ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಇಲ್ಲಿ ಕೆಳಭಾಗ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಹತ್ರ ಕಚ್ ಹಾಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಭಾಗದಲ್ಲಿ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ನೆಕ್ಕಿನ ಸುತ್ತ ಹಾಗೂ ಕೆಳಭಾಗದಲ್ಲೂ ಕೂಡ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ನೆಕ್ ರೆಡಿ ಆಯಿತು. ಈ ರೀತಿಯಾಗಿದೆ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ. 4.5 ಇಂಚ್ ಅಗಲ 3.5 ಇಂಚ್ ಉದ್ದದ ಬ್ಯಾಕ್ ಟಕ್ಸ್ ಹಾಕೊಳ್ಳೋಣ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವನ್ನು ಕೂಡ ಹಾಗೆಯೇ ಇಲ್ಲಿ ಎಂಬ್ರಾಯ್ಡ್ರಿ ಇರೋದ್ರಿಂದ ಫಸ್ಟ್ ಲೈನಿಂಗ್ ಪೀಸಲ್ಲಿ ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. 1/4 ಇಂಚು ಅಗಲದಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸ್ಲೀವನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನೇರವಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳುವಂಥದ್ದು. 2 ಸ್ಟಿಚ್ ಹಾಕೊಳ್ಳೋಣ.
ಈಗ ಲೈನಿಂಗ್ ಪೀಸ್ ಮತ್ತು ಮೇನ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕಟೋರಿ ಭಾಗದಲ್ಲಿ ಎದುರು ಬದುರು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಉಲ್ಟಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿ 2 ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಕಟೋರಿ ಪಾರ್ಟನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಪೀಸ್ ಜೊತೆಗೆ ಎದುರು ಬದುರು ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಕಟೋರಿಗೆ ಟಕ್ಸ್ ಹಾಕ್ಕೊಳ್ಳೋಣ. ಟಕ್ಸ್ ಹಾಕ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದರಲ್ಲಿ 6 ಇಂಚ್ ಇದೆ. ಇಲ್ಲಿ 1/4 ಇಂಚಷ್ಟು ಸ್ಟಿಚಿಂಗ್ ಅಂಶ ಬಿಟ್ಟು 6ರ ಅರ್ಧ ಭಾಗ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು 2.25 ಇಂಚಿನ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಕಡೆನೂ ಟಕ್ಸ್ ಹಾಕೊಳ್ಳೋಣ. ಈಗ ಕಟೋರಿ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಕಟೋರಿ ಪಾರ್ಟನ್ನು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಪಾರ್ಟನ್ನು ಒಟ್ಟೊಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಅದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಫ್ಯಾಷನ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಎದುರು ಬದುರು ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಕನ್ಫ್ಯೂಷನ್ ಆಗಿ ಒಂದೇ ಸೈಡ್ಗೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಎದುರು ಬದುರು ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಈಗ ಫ್ಯಾಷನ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ಎರಡೂ ಪೀಸ್ ಕರೆಕ್ಟ್ ಆಗಿದೆಯೋ ಅಂತ. ಚೆಕ್ ಮಾಡಿಕೊಂಡು ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ ಇಲ್ಲಿ ಕೆಳಭಾಗದಲ್ಲಿ. ಈಗ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಫ್ಯಾಷನ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ.
ಎರಡು ಪೀಸ್ಗೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಬರುವಲ್ಲಿ ಕಚ್ಚ ಹಾಕೊಳ್ಳೋಣ. ಕಚ್ಚ ಹಾಕೊಂಡು ಉಲ್ಟ ಮಾಡ್ಕೊಳ್ಳೋಣ. ಹೀಗೆ ಅಲ್ಲಿ ಫ್ಯಾಷನ್ ಕಟ್ಟಿಗೆ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಎರಡು ಪೀಸಿಗೂ ಹಾಕ್ಕೊಂಡು ಗುಬ್ಬಿ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಗುಬ್ಬಿ ಪಟ್ಟಿಗೆ ನಾನಿಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಆಮೇಲೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತೇನೆ. ನೀವು ಬೇಕಂದರೆ 2 ಇಂಚ್ ಅಗಲ ಮತ್ತು 1 ಇಂಚ್ ಅಗಲದ 2 ಪೀಸ್ ಅಂತ ತಗೊಳ್ಬೋದು. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ತಿದ್ದೇನೆ. ಒಂದು 2 ಇಂಚ್ ಅಷ್ಟು ಬೇಕು, ಇನ್ನೊಂದು 1 ಇಂಚ್ ಅಗಲದ ಪೀಸ್ ಬೇಕು ಗುಬ್ಬಿ ಪಟ್ಟಿಗೋಸ್ಕರ. ಈ ಥರ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ನಿಮಗೆ ರೈಟ್ ಸೈಡಿಗೆ ಹುಕ್ಸ್ ಪಟ್ಟಿ ಬೇಕು, ಲೆಫ್ಟ್ ಸೈಡಿಗೆ ಬೇಕು ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಲೆಫ್ಟ್ ಸೈಡಿಗೆ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ರಿಂಗ್ಸ್ ಪಟ್ಟಿಯನ್ನು ರೈಟ್ ಸೈಡಿಗೆ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಈ ಥರ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ನಾನಿಲ್ಲಿ ಸ್ಟಿಚ್ಚಲ್ಲೇ ರಿಂಗ್ಸನ್ನು ರೆಡಿ ಮಾಡ್ಕೊಳ್ತಿದ್ದೇನೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡುವ ಮೊದಲು ಎಲ್ಲೆಲ್ಲಿ ರಿಂಗ್ಸ್ ಹಾಕ್ಕೊಳ್ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟಿಚ್ ಮಾಡ್ತಿರುವ ಹಾಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಹುಕ್ಸ್ ಪಟ್ಟಿ ರಿಂಗ್ಸ್ ಪಟ್ಟಿ ಅಟ್ಯಾಚ್ ಆಯಿತು. ಈಗ ಫ್ರಂಟ್ ಪಾರ್ಟಿಗೆ ಮಾತ್ರ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಗೆ ಅದರಲ್ಲೇ ಸ್ಟಿಚ್ ಮಾಡಿರೋದ್ರಿಂದ ಬ್ಯಾಕ್ ಪಾರ್ಟಿಗೇನು ಬೇಡ. ಫ್ರಂಟ್ ಪಾರ್ಟಿಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಸ್ಟ್ರಿಪ್. ಈ ಥರ ಅಟ್ಯಾಚ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಅರ್ಧ ಇಂಚಷ್ಟು ಬಿಟ್ಕೊಂಡು ಉಳಿದದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ಪೈಪಿಂಗನ್ನು. ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ.
ಪೈಪಿಂಗ್ ರೆಡಿ ಆಯಿತು. ಈಗ ಉಳಿದ ಪಾರ್ಟನ್ನು ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.